ಮಂಡ್ಯದಲ್ಲಿ ಹನುಮ ಧ್ವಜ ಪ್ರಕರಣ ದಿನೇ ದಿನೇ ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ. ಇದರ ಜೊತೆಗೆ ಈ ಮಂಡ್ಯ ಈಗ ರಣಾಂಗಣವಾಗ್ತಾ ಇದೆ. ನಮ್ಮ ಜೊತೆಗೆ ಮಂಡ್ಯದ ಸಂಸದೆಯಾಗಿರುವಂಥ ಸುಮಲತಾ ಅಂಬರೀಶ್ ಅವರು ಜಾಯ್ನ್ ಆಗ್ತಿದ್ದಾರೆ. ಅವ್ರ ಜೊತೆಗೆ ಮಾತಾಡೋಣ. ಸುಮಲತಾ ಅವರು, ಮೊದಲನೇದಾಗಿ ಈ ಮಂಡ್ಯದಲ್ಲಿ ಇವತ್ತು ಮತ್ತು ನಿನ್ನೆ ಆಗಿರುವಂಥ ಘಟನೆ ನೀವು ನೋಡಿದ್ರಿ. ಒಂದು ಕಡೆಗೆ ಹನುಮ ಧ್ವಜ ಪ್ರಕರಣ ತುಂಬ ಜೋರಾಗಿ ಆಗ್ತಾ ಇದೆ, ಇನ್ನೊಂದು ಕಡೆಗೆ ಲಾಠಿ ಚಾರ್ಜ್ಗಳಾಗ್ತಾ ಇದೆ, ಧರಣಿ ಆಗ್ತಾ ಇದೆ. ಸಂಸದೆಯಾಗಿ ನೀವು ಇವತ್ತಿನ ಪ್ರಕರಣವನ್ನು ಯಾವ ರೀತಿ ನೋಡ್ತಾ ಇದ್ದೀರಿ? ನೋಡಿ, ಇದನ್ನು ಹ್ಯಾಂಡಲ್ ಮಾಡಿರೋ ರೀತಿ ಇದೆಯಲ್ಲ, ಅದು ತುಂಬ ತಪ್ಪಾಗಿದೆ. ನಾನು ಮೊನ್ನೆ ಅಷ್ಟೇ ಇದರಲ್ಲೂ ನನ್ನ ಒಪಿನಿಯನ್ನ ನಾನು ಶೇರ್ ಮಾಡಿಕೊಂಡಿದ್ದೆ ಸೋಷಿಯಲ್ ಮೀಡಿಯಲ್ಲಿ. ಪ್ಲಸ್ ನಾನು ಮಾತಾಡಿದ್ದೆ, ಮೆಸೇಜ್ ಮಾಡಿದ್ದೆ ಅಲ್ಲಿ ಜಿಲ್ಲಾಡಳಿತ DC ಅವ್ರಿಗಿರ್ಬೋದು, SP ಅವ್ರಿಗಿರ್ಬೋದು. ಇದನ್ನು ತುಂಬ ನೀವು ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ನೀವು ಹ್ಯಾಂಡಲ್ ಮಾಡಬೇಕಾಗಿದೆ. ಇಟ್ ಈಸ್ ನಾಟ್ ಜಸ್ಟ್ ಒಂದು ಲೆಟರ್. ಇಂಗ್ಲೀಷಲ್ಲಿ ಒಂದು ಫ್ರೇಸ್ ಯೂಸ್ ಮಾಡ್ತಾರೆ, ದೇರ್ ಇಸ್ ಅ ಲೆಟರ್ ಆಫ್ ದ ಲಾ ಆ್ಯಂಡ್ ದೇರ್ ಇಸ್ ಅ ಸ್ಪಿರಿಟ್ ಆಫ್ ದ ಲಾ. ಸೊ ಪ್ರತಿಯೊಂದು ಸಿಚುವೇಶನ್ಗೆ ಒಂದೇ ಇದು ಅಪ್ಲೈ ಮಾಡೋಕ್ಕಾಗೋದಿಲ್ಲ. ನೀವು ಅಲ್ಲಿ ಸೆನ್ಸಿಟಿವಿಟೀಸ್ನ ಅರ್ಥ ಮಾಡಿಕೊಂಡು ಆ ರೀತಿ ನಡ್ಕೊಳ್ಬೇಕಾಗಿತ್ತು. ಈಗ ಫಾರ್ ಇನ್ಸ್ಟೆನ್ಸ್ ನಾನು ಕೇಳೋದು ಇಷ್ಟೇ, ಐ ಡೋಂಟ್ ವಾಂಟ್ ಟು ಇದನ್ನು ತುಂಬ ರಾಜಕೀಯವಾಗಿ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಯಾಕೆಂದರೆ ಇಟ್ ಈಸ್ ಬಿಗ್ಗರ್ ದೆನ್ ದ್ಯಾಟ್ ಅನ್ನೋದು ನನ್ನ ಅನಿಸಿಕೆ. ಈಗ ಒಂದು 6 ದಿನಗಳ ಹಿಂದೆಯೇ ಈ ಒಂದು ಆ ಧ್ವಜವನ್ನು ಅವರು ಅಲ್ಲಿ ಹಾರಿಸಿರ್ತಾರೆ. 6 ದಿನ ಮತ್ತು ಏನಕ್ಕೆ ಸುಮ್ಮನೆ ಇದ್ರಿ ನೀವು? ಇಫ್ ಯು ಅವರ್ ವೆರಿ ಶ್ಯೂರ್ ಇದಕ್ಕೆ ನೀವು ಕ್ರಮ ತಗೋಬೇಕು ಅಥವಾ ಇದು ತುಂಬ ಇಲ್ಲೀಗಲಾಗಿ ಅವ್ರು ಮಾಡಿದ್ದಾರೆ ಅಂತ ಅನಿಸಿದರೆ 6 ದಿನಗಳು ಎಲ್ಲರೂ ಏನು ಮಾಡ್ತಿದ್ರಿ? ಅಲ್ಲಿ ಸ್ಥಳೀಯ ಜನಪ್ರತಿನಿಧಿ ಇರ್ಬೋದು, ಅಥವಾ ಅಫಿಷಿಯಲ್ಸ್ ಇರ್ಬೋದು, ತಹಸೀಲ್ದಾರೇ ಇರ್ಬೋದು, PDO ಇರ್ಬೋದು. ಈಗ ಕೆರಗೋಡು ಗ್ರಾಮಸ್ಥರ ಪ್ರಕಾರ ಅವ್ರು ಹೇಳೋದು, ನಾವು ಪರ್ಮಿಷನ್ ತಗೊಂಡಿದ್ವಿ ಅಂತ. ತಗೊಂಡು ಅಂದರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ದಿಸ್ ಇಸ್ ಮಂಡ್ಯ. ಇದು ಬೆಂಗಳೂರು, ಮೈಸೂರು ಅದರ ತುಂಬ ಎಡ್ಯುಕೇಟೆಡ್ ಇರೋವಂಥ ಜಾಗನೂ ಆ ಥರ ಅಲ್ಲ. ದೇ ಟೇಕ್ ಇಟ್ ಇನ್ಫಾರ್ಮಲಿ. ಒಂದು ಪರ್ಮಿಷನ್ ತಗೊಂಡ್ವಿ ನಾವು. ಈ ರಾಮನ ಪ್ರಾಣ ಪ್ರತಿಷ್ಠೆಯಲ್ಲಿ ಅಯೋಧ್ಯೆಯಲ್ಲಿ ನಡೀತಾ ಇದೆ. ಸೊ ಅದನ್ನು ನಾವು ಇಲ್ಲಿಯೂ ಅದನ್ನು ಒಂದು ಮಾರ್ಕ್ ಮಾಡೋವಂಥ ಒಂದು ಸೆರೆಮನಿ ಥರ ಅವರು ಮಾಡೋಕ್ಕೆ ಇಷ್ಟಪಟ್ಟರು. ಇದರಲ್ಲಿ ಅಂಥ ಒಂದು ಕ್ರಿಮಿನಲ್ ಅಫೆನ್ಸ್ ಏನು ನಡೆದಿದೆ ಅಂತ ನಾನು ಕೇಳಬೇಕು.